ನೋಡಿ, ದ್ವಿತೀಯ PUC ಅರ್ಥಶಾಸ್ತ್ರ, ಸೆಕೆಂಡ್ PUC ಎಕನಾಮಿಕ್ಸ್, ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಈಗ 13ನೇ ತಾರೀಕು ಇದು ಎಕನಾಮಿಕ್ಸ್ ಎಕ್ಸಾಮ್ ಇದೆ. ಈ ಒಂದು ವಿಡಿಯೋದಲ್ಲಿ ಕೇವಲ ಒಂದು 4 ಚಾಪ್ಟರ್ನ ಓದೋಣ. 4 ಚಾಪ್ಟರ್, 4 ಅಧ್ಯಾಯವನ್ನು ಓದಿ ಯಾವ ರೀತಿ 80 ಅಂಕ ತೆಗೆದುಕೊಳ್ಳುವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಒಂದು ಸ್ಟ್ರಾಟಜಿಯನ್ನು ಹೇಳ್ತಾ ಇದ್ದಾನೆ. ಎಷ್ಟು ಹೇಳ್ತೀನಿ ಅಷ್ಟು ಕೇಳಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಹೇಳಿರ್ತಕ್ಕಂಥ ಒಂದು ಮೆಥಡನ್ನು, ಸ್ಟ್ರಾಟಜಿಯನ್ನು ಫಾಲೋ ಮಾಡಿದರೆ ಸುಲಭವಾಗಿ 80 ಅಂಕ ನೀವು ಗಳಿಸ್ತೀರಾ. ತುಂಬ ತಡ ಮಾಡೋದಕ್ಕಿಂತ ಮುಂಚೆ, ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಪಿನ್ ಕಮೆಂಟಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯಿನ್. ಎಲ್ಲ ರೀತಿ PDF ನೋಟ್ಸ್ ಇದೆ. ನಡಿ ಆ ಒಂದು ಸ್ಟ್ರಾಟಜಿಯನ್ನು ಯಾವ ರೀತಿ ಓದಬೇಕು, ಹೇಗೆ ಓದಬೇಕು. ಇಲ್ಲಿ ನನ್ನ ಇಂಟ್ರಡಕ್ಷನಲ್ಲಿ ಹೇಳಿದಾಗೆ ಎಲ್ಲ ಅಧ್ಯಾಯವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಅರ್ಥಶಾಸ್ತ್ರದಲ್ಲಿ ಎಲ್ಲ ಅಧ್ಯಾಯವನ್ನು ಓದುವಂಥ ಅವಶ್ಯಕತೆ ಇಲ್ಲ. ಕೇವಲ ನಾನು ಎಷ್ಟು ಹೇಳ್ತೀನಿ, 4ರಿಂದ 5 ಅಧ್ಯಾಯವನ್ನು ಓದಿ ನಾವು ಉತ್ತಮ ಅಂಕ ಗಳಿಸಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ MCQವನ್ನು ಎಷ್ಟು ಕೇಳ್ತಾರೆ, ಆರಿಸಿ ಬರೀರಿ. 5 ಇದೆ ಇಲ್ಲಿ ನೋಡಿ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಬಿಟ್ಟ ಸ್ಥಳ ತುಂಬಿ 5, ಹೊಂದಿಸಿ ಬರೆಯಿರಿ 5, 1 ಅಂಕದ 5 ಪ್ರಶ್ನೆ. ಟೋಟಲ್ ಆಗಿ ಎಷ್ಟಾಯ್ತು ಇದು ಕ್ವಶನ್ ಪೇಪರ್ ಪ್ಯಾಟರ್ನ್ ನೋಡೋದಾದರೆ ಒಟ್ಟಾರೆ 7 ಆಯಿತು. ಅದೇ ರೀತಿ 2 ಅಂಕದ ಪ್ರಶ್ನೆಯನ್ನು ಅವರು 10 ಕೇಳ್ತಾರೆ, ನಾವು ಬರಿಬೇಕಾಗಿದ್ದು 6. ಅದೇ ರೀತಿ 4 ಅಂಕದ ಪ್ರಶ್ನೆಯನ್ನು 9 ಕೇಳ್ತಾರೆ ಅವರು, ಬರೆಯೋದೆಷ್ಟು 5. 5 ಅಂಕದ ಪ್ರಶ್ನೆಯನ್ನು 6 ಅಂಕದ ಪ್ರಶ್ನೆಯನ್ನು 5 ಕೇಳ್ತಾರೆ, ನಾವು ಬರಿಬೇಕಾಗಿರೋದೆಷ್ಟು 3. ಇಲ್ಲಿ ಇನ್ನು ಬ್ಲೂ ಪ್ರಿಂಟನ್ನು ನೋಡೋದಾದರೆ ಕರೆಕ್ಟಾಗಿ ನಾನು ಮಾಡಿರೋ ಈ ಬ್ಲೂ ಪ್ರಿಂಟನ್ನು ನೀವೇನಾದರೂ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ ಆಗಿರ್ಬೋದು, ಜಸ್ಟ್ ಫಾಲೋ ಅಪ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಗುಡ್ ಮಾರ್ಕ್ಸ್. ಮೈಕ್ರೋ ಎಕನಾಮಿಕ್ಸ್ ಫಸ್ಟ್ ಚಾಪ್ಟರಲ್ಲಿ ಕೇವಲ ಏನನ್ನೂ ಓದುವ ಅವಶ್ಯಕತೆ ಇಲ್ಲ. ಕೇವಲ ಒಂದೇ ಒಂದು 4 ಅಂಕದ ಪ್ರಶ್ನೆಯನ್ನು ಓದಬೇಕು. ಮುಂಬರ್ತಕ್ಕಂಥ ವೀಡಿಯೋಗಳಲ್ಲೆಲ್ಲ ಫಿಕ್ಸ್ ಕ್ವಶನ್ ಯಾವುದು ಅಂತ ಹೇಳ್ತೀನಿ. ಅದೇ ರೀತಿ 2ನೇ ಅಧ್ಯಾಯದಲ್ಲಿ ಏನು ಓದಬೇಕು, 2 ಅಂಕದ ಪ್ರಶ್ನೆ, 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, ಇದರಿಂದ ಮಾತ್ರ ಓದೋದು, ಆಯಿತಾ. ಅದೇ ರೀತಿ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಅಂತ ಇದೆ, 6 ಅಂಕದ ಒಂದು ಪ್ರಶ್ನೆಯನ್ನು ಓದಬೇಕು. ಇಲ್ಲಿ ಹೆಚ್ಚುವರಿ ಒಂದು ಪ್ರಶ್ನೆ ಇದೆ, ಇದನ್ನು ನಾನು ವಿಡಿಯೋ ಕೊನೆಯದಲ್ಲಿ ಹೇಳ್ತೀನಿ ಏನಂತ. ಅದೇ ರೀತಿ ಇನ್ನು ಬರೀ ಮಾರ್ಕೆಟ್ ಇಕ್ವಿಲಿಬ್ರಿಯಮ್ ಅಂತ ಇದೆ, 6 ಅಂಕದ ಒಂದು ಪ್ರಶ್ನೆ. ಈ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ನೋಡೋದಾದರೆ ಇಲ್ಲಿ ಯಾವುದೇ ರೀತಿ ಕ್ವಶನನ್ನು ನಾನು ಕೊಟ್ಟಿಲ್ಲ ಓದಲಿಕ್ಕೆ, ಅದು ಬಿಟ್ಬಿಡಿ ಅದನ್ನು. ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಕೌಂಟಿಂಗ್ ಅಂತ ಇದೆ, ಇಲ್ಲಿ 6 ಅಂಕದ ಒಂದು ಪ್ರಶ್ನೆ ಫಿಕ್ಸ್ ಆಗಿದೆ, 4 ಅಂಕದ ಒಂದು ಪ್ರಶ್ನೆ ಫಿಕ್ಸ್, 2 ಅಂಕದ 2 ಪ್ರಶ್ನೆ ಫಿಕ್ಸ್. ಅದೇ ರೀತಿ ಮನಿ ಆ್ಯಂಡ್ ಬ್ಯಾಂಕಿಂಗ್ ಅಂತ ಇದೆ, ಇಲ್ಲಿ 4 ಅಂಕದ ಒಂದು ಪ್ರಶ್ನೆಯನ್ನು ಓದ್ಕೊಂಡ್ಬಿಡಿ. ಕೇವಲ ಈ ಒಂದು ಮನಿ ಆ್ಯಂಡ್ ಬ್ಯಾಂಕಿಂಗಲ್ಲಿ 4 ಅಂಕದ ಒಂದೇ ಒಂದು ಪ್ರಶ್ನೆ ಓದೋದು, ಮತ್ತು ಅದನ್ನು ಬಿಟ್ಟು ಏನೂ ಓದೋಲ್ಲ. ಮತ್ತೆ ಸ್ವಲ್ಪ ಮುಂದೆ ನೋಡೋದಾದರೆ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. ಈಗ ಕೊನೆಯದಾಗಿ ಓಪನ್ ಎಕನಾಮಿ, ಮ್ಯಾಕ್ರೋ ಎಕನಾಮಿ ಅಂತ ಒಂದು ಅಧ್ಯಾಯ ಇದೆ. ಇದರಲ್ಲಿ ಕೇವಲ ಏನು 4 ಅಂಕದ ಒಂದು ಪ್ರಶ್ನೆಯನ್ನು ಓದೋದಷ್ಟೇ. ಇಲ್ಲಿ ನೋಡಿ, ಈಗ ತೋರಿಸ್ತೀನಿ. ನಾವು 4 ಅಂಕದ ಪ್ರಶ್ನೆಯನ್ನು ಎಷ್ಟು ಬರೀಬೇಕು, ಒಟ್ಟಾರೆ ಟೋಟಲಾಗಿ ಎಷ್ಟು ಬರೀಬೇಕು, ಟೋಟಲಾಗಿ 5 ಬರೀಬೇಕಾಗುತ್ತೆ. ಸೊ ಇಲ್ಲಿ 5 ಕ್ವಶನ್ ಬಂತು ನಮಗೆ, 1 2 3 4 5. ಏನಂತ ಇದೆ, 4 ಅಂಕದ ಪ್ರಶ್ನೆಯನ್ನು 9 ಕೇಳ್ತಾರೆ, ಅದರಲ್ಲಿ 5 ಬರೀಬೇಕು. ಈ ಒಂದು ಇದನ್ನು ನೋಡ್ಕೊಂಡ್ಬಿಟ್ರೆ 5 ಅಂತೂ ಸಿಕ್ತು. ಅದೇ ರೀತಿ 6 ಅಂಕದ ಪ್ರಶ್ನೆಯನ್ನು 5 ಕೇಳ್ತಾರೆ, 3 ಬರೀಬೇಕಾಗುತ್ತೆ. 1 2 ಈ ಚಾಪ್ಟರು ಇವೆರಡು ಚಾಪ್ಟರ್ನ ಓದ್ಕೊಳ್ಳಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ, ಸಮಗ್ರ ಅರ್ಥಶಾಸ್ತ್ರದಲ್ಲಿ 2ನೇ ಅಧ್ಯಾಯ, 2 ಪ್ರಶ್ನೆ ಫಿಕ್ಸ್ ಆಯಿತು. ಇನ್ನೊಂದು ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಮೇಲೆ, ಅದೇ ರೀತಿ ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಮಾರುಕಟ್ಟೆಯ ಸಮತೋಲನ. ಎರಡರಲ್ಲಿ ಒಂದಾದರೂ ಓದಲೇಬೇಕಾಗತ್ತೆ. ಸೊ ಇವೆರಡರಲ್ಲಿ ಒಂದು ಓದಿ, 2 ಓದಿದರೂ ಏನೂ ಅಭ್ಯಂತರ ಇಲ್ಲ. 2 ಅಂಕದ ಪ್ರಶ್ನೆಯನ್ನು 2 ಅಂಕದ ಪ್ರಶ್ನೆಯನ್ನು ಎಷ್ಟು ಬರೀಬೇಕಾಗುತ್ತೆ ಅಂದರೆ 10 ಕೇಳ್ತಾರೆ, ನಾವು 6 ಬರೀಬೇಕು. ಇಲ್ಲಿ ಒಂದು ಪ್ರಶ್ನೆ ಸಿಗ್ತಾ ಇದೆ ನಮಗೆ, 2 ಅಂಕದ ಒಂದು ಪ್ರಶ್ನೆಯನ್ನು ಇಲ್ಲಿ ಬರೀಬೇಕಾಗುತ್ತೆ. 2 ಅಂಕದ ಪ್ರಶ್ನೆ ಇಲ್ಲಿ 2 ಸಿಕ್ತು, ಟೋಟಲಾಗಿ 3 ಆಯಿತು. 3 4 ಆಯಿತು, 4 5 6 7. ಇಷ್ಟನ್ನು ಓದ್ಕೊಂಡ್ಬಿಟ್ರೆ ನಿಮ್ಮ 80 ಅಂಕದ ಒಂದು ಪ್ಯಾಟರ್ನ್ ರೆಡಿ ಆಯ್ತು. ಈಗ ಹಾಗಾದರೆ 1 ಅಂಕದ ಪ್ರಶ್ನೆಗೆ ಏನು ಮಾಡಬೇಕು, 1 ಅಂಕದ ಪ್ರಶ್ನೆಗೆ ಎಲ್ಲ ಚಾಪ್ಟರ್ಗಳಿಂದ ಓದಲೇಬೇಕಾಗುತ್ತೆ. ಎಲ್ಲ ಚಾಪ್ಟರ್ಗಳಿಂದ 1 ಅಂಕದ ಪ್ರಶ್ನೆಯನ್ನು ಓದಬೇಕಾಗುತ್ತೆ. ಯಾವುದು ಇಂಪಾರ್ಟೆಂಟ್ ಅನ್ನೋದನ್ನು ಮುಂದೆ ವೀಡಿಯೋಗಳಲ್ಲೆಲ್ಲ ಹೇಳ್ತೀನಿ. ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ 2 ಕ್ವಶನ್ ಇದೆ, 2 ಫಿಕ್ಸ್ ಕ್ವಶನ್, 3 ಕ್ವಶನ್ ಇದೆ. 2 ಫಿಕ್ಸ್ ಕ್ವಶನ್ ಯಾವುದು ಅದನ್ನು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಹೋಗಿ ಟೆಲಿಗ್ರಾಮ್ ಚಾನಲಿಗೆ ಜಾಯಿನ್ ಆಗಿ, ಅಲ್ಲಿ ಎಲ್ಲ ರೀತಿ ನೀವು PDF ನೋಟ್ಸ್, ನಿಮಗೆ ಏನೇ ಕ್ವಶನ್ ಇದ್ದರೂ ನೀವು ಅಲ್ಲಿ ನನಗೆ ಕೇಳ್ಬೋದು. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಧನ್ಯವಾದ ಸ್ನೇಹಿತರೆ.